ಈ ಚಾತುರ್ವರ್ಣ ಪದ್ಧತಿಯಲ್ಲಿ ನೆನಪಿಗೂ ಸಹ ಅವರನ್ನು ಹೇಳಿದೆ ಹೊರಗಿಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಮನಸ್ಸನ್ನ ಬಾಧಿಸುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಂತೆ ಭಾಷೆಯನ್ನ ಅತ್ಯಂತ ಪ್ರಯತ್ನದಿಂದ ನಾನು ಕಾನ್ಷಿಯಸ್ ಆಗಿ ನನ್ನ ಹಿಡಿತದಲ್ಲಿ ಇಟ್ಕೊಂಡು ಪದಗಳನ್ನು ಉಪಯೋಗಿಸ್ತೇನೆ. ನಾನು ಭಾಷೆಯನ್ನು ಹರಿಬಿಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಯಾರಾದರೂ ಇಲ್ಲಿರ್ತಕ್ಕಂಥವ್ರು ಒಬ್ಬರು ಅಂಬೇಡ್ಕರ್ ಅವರಿಗೆ ಜೀವನದಲ್ಲಿ ಆದದ್ದು ನಮಗಾಗಿದ್ದರೆ ನಾವು ಹೇಗೆ ವರ್ತಿಸ್ತಾ ಇದ್ವಿ? ಆತ ಒಬ್ಬ ಜೀವಂತ ಜ್ವಾಲಾಮುಖಿ ಅಂದರೆ ವೋಲ್ಕ್ಯಾನೋ, ಅಗ್ನಿ ಪರ್ವತ ಆಗಿರ್ತಾನೆ, ಆದರೆ ಎಲ್ಲವನ್ನು ನುಂಗುತ್ತಾನೆ. ಆತನನ್ನ ಹೀಯಾಳಿಸೋದು, ಮನಸ್ಸಿಗೆ ಬಂದಂಗೆ ಮಾತಾಡೋದು, ಹಕ್ಕು ಕೊಟ್ಟು ಬಿಟ್ಟಿದ್ದೇವೆ, ನಾವೇನು ಮಾಡಕ್ಕೆ ಬರೋದಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಿಷ್ಟೇ, ಈ ಗೋಡೆ ಏನಿತ್ತು, ಈ ಗೋಡೆಯ ಮೇಲೆ ಇಟ್ಟಿಗೆ ಯಾವುದಿತ್ತು? ಬ್ರಾಹ್ಮಣ. ನಾನು ಬ್ರಾಹ್ಮಣರು ಅಂತ ಹೇಳಿದಾಗ ನೀವು ಉಡುಪಿಯಲ್ಲಿರೋ ರಾಮ್ ಭಟ್ರನೋ ವಾಸುದೇವ್ ಭಟ್ರು ಅಂತ ತಿಳ್ಕೊಬೇಡಿ. ಅವ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ. ಅದೊಂದು ವರ್ಗ. ಅವರ ಕೆಳಗೆ ಕ್ಷತ್ರಿಯ, ಎರಡನೇ ಇಟ್ಟಿಗೆ, ಅದರ ಕೆಳಗಿದ್ದಂಥವನು ವೈಶ್ಯ, ಮೂರನೇ ಇಟ್ಟಿಗೆ, ಅದರ ಕೆಳಗಿದ್ದಂಥವನು ಶೂದ್ರ, ಶೂದ್ರನ ಕೆಳಗೆ ಅಡಿಪಾಯದಲ್ಲಿದ್ದಂಥವನು ಪರಿಶಿಷ್ಟ ಜಾತಿಯವನು. ಈಗ ಯೋಚನೆ ಮಾಡಿ, ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಮೇಲಿನ ಭಾರ ಎಲ್ಲ ಹೊತ್ಕೋಬೇಕಾಗಿರೋನ್ ಕೆಳಗಿನವನ್ ತಾನೆ. ಎಷ್ಟು ದಿವಸ ಈ ಭಾರ ನಾನು ಹೊರಲಿ ಅಂತ ಹೇಳಿ ಅವನು ಒಂದೇ ಸಲ ಕೆಡವಿದ್ರೆ ಏನಾಗುತ್ತೆ? ಯಾರಿಗೆ ಅಪಾಯ ಆಗೋದು? ಮೇಲೆ ಕೂತವನಿಗೆ. ಕೆಳಗೆ ಭಾರ ಹೊತ್ಕೊಂಡಿದ್ದವ್ರು ಯಾರು? ಕೆಳಗೆ ಭಾರ ಹೊತ್ತಿದ್ದವರು ಅಂಬೇಡ್ಕರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.